ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆದ್ಮೇಲೆ ಒಂದಿಷ್ಟು ರಿಪೋರ್ಟ್ ನೋಡ್ತಾ ಇದ್ದೆ ಪತ್ರಿಕೆಗಳಲ್ಲೇ, ವಿಶೇಷವಾಗಿ ಅರಬಾವಿ ಕ್ಷೇತ್ರದ ಶಾಸಕರಾದಂಥ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಕೌದಲಿಗೆ ಜನ, ಸುತ್ತಮುತ್ತ ಹಳ್ಳಿಯ ಜನ ಮನವಿಯನ್ನು ಸಲ್ಲಿಸ್ತಾಯಿದ್ರು. ಆ ಭಾಗದ ಕೌದಲಿಗೆ ಹೋದಂಥ ಶಾಸಕರಾದಂಥ ಬಾಲಣ್ಣವರು ಅವರ ಕೋರಿಕೆಗಳನ್ನು, ಮನವಿಗಳನ್ನು ತೆಗೆದುಕೊಂಡ್ರು. ಕೆಲವೊಂದು ಏನೋ ಒಬ್ಬರು ಮಾಡೋದಕ್ಕೆ ರಿಪೋರ್ಟ್ ನೋಡ್ತಾ ಇದ್ದೆ. ಈ ಸಂದರ್ಭದಲ್ಲಿ ಒಂದು ಮಾತು ನೆನಪು ಬರಲಿಕ್ಕೆ ಶುರು ಆಯಿತು. ಈ ಕೌದಲಿಗೆ ಅಂದ ತಕ್ಷಣ ಅದೇ ರೀತಿ ಗೋಕಾಕ್ ಸಹಿತ ಗೋಕಾಕ್ ಅನೇಕ ಬಲಿಷ್ಠ ರಾಜಕಾರಣಿಗಳು ಇವತ್ತು ನೋಡ್ರಿ, ಸತೀಶ್ ಜಾರಕಿಹೊಳಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗುವ ಎಲ್ಲ ಅವಕಾಶಗಳನ್ನು ತೆರೆದುಕೊಳ್ತಾ ಇದ್ದಾರೆ. ಅಂಥ ಒಂದು ದೊಡ್ಡ ಕುಟುಂಬವನ್ನು, ಜಾರಕಿಹೊಳಿ ಕುಟುಂಬವನ್ನು ಗೋಕಾಕ್ ತಾಲೂಕು ಪಡೆದಿದ್ರು. ಇವತ್ತಿಗೂ ಗೋಕಾಕ್ ಜಿಲ್ಲೆ ಆಗ್ತಾ ಇಲ್ಲ. ನಿಜವಾಗಿಯೂ ಇದೊಂದು ದುರ್ದೈವದ ಸಂಗತಿ. ಇದೇ ರೀತಿ ಜಮಖಂಡಿಯಲ್ಲಿ ಸಾಕಷ್ಟು ಅಲ್ಲಿ ಸಂಸ್ಥಾನಿಕರು ಬಂದರು, ಮತ್ತೇನೋ ಬಂದರು, ಅದು ಜಿಲ್ಲೆ ಆಗಲೇ ಇಲ್ಲ. ಒಮ್ಮೆ ಆಗೋ ಸಂದರ್ಭ ಇತ್ತು, ಬಿಜಾಪುರ ಕಸ್ಕೊಂಡು ಹೋಗಿಬಿಡ್ತು, ವಿಜಯಪುರ. ಇನ್ನೊಮ್ಮೆ ಆಗೋ ಸಂದರ್ಭ ಇತ್ತು, ಬಾಗಲಕೋಟೆ ಕಸ್ಕೊಂಡು ಹೋಗಿಬಿಡ್ತು. ಕೌದಲಿಗೆ ನೋಡ್ರಿ ದುರಂತ ಇದೇ ರೀತಿ. ಗೋಕಾಕದಾದಂಗೆ, ಜಮಖಂಡಿದಾದಂಗೆ, ಗೋಕಾಕ ಆಗಬೇಕಾಯಿತು, ಚುಕ್ಕೋಡಿ ಅಂತ ಬಂದುಬಿಡ್ತಿಲ್ಲ. ಇವೆಲ್ಲ ದುರ್ದೈವದ ಪ್ರದೇಶಗಳ ಅಂತ ಸಂಶಯ ಬರೋದು ಕಾಡ್ತಿರ್ತದೆ. ನಾನು ನಂಬಲ್ಲ ಅದನ್ನು. ಬಟ್ ಆದರೂ ಯಾಕೋ ಏನು ಕೊರತೆ ಇಲ್ಲ ನಂತ ಗೋಕಾಕದಲ್ಲಿ ಏನು ಕೊರತೆ ಇದೆ. ಅದೇ ರೀತಿಯಾಗಿ ಆ ಭಾಗದಲ್ಲಿ ಅರಬಾವಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಲ್ಲೋಳಿ, ಮೂಡಲಗಿ, ಕೌದಲಿಗೆ ಇವಷ್ಟು ಪ್ರಮುಖ ಹೆಸರು. ಹೆಚ್ಚು ಕಡಿಮೆ ಈ ಮೂಡಲಗಿ ಅಂತ ಅಲ್ಲಿ ಹೋರಾಟಗಾರರು ಜೊತೆಗೆ ಶಾಸಕರು ಎಲ್ಲ